ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ನಾನು ಇವತ್ತು ಸೀನಿಯರ್ ಮೀಟ್ ಹೋಗ್ತೀನಿ. ಅಂದರೆ ಮೊನ್ನೆ ಸಂಜೆ ತಕ್ಕನ ಬರ್ತಡೇ ಇತ್ತಲ್ಲ, ಸೊ ಸೆಲೆಬ್ರೇಟ್ ಮಾಡೋಕ್ಕೆ ಆಟೋಗೆ ಬುಕ್ ಮಾಡೀನಿ. ಸೊ ನಾವು ಈಗ ಹೋಗ್ಬೇಕು ಎಲ್ಲಿ ಅಂದ್ರೆ ಡೋಲ್ಚಿ ಕೆಫೆ ಅಂತೇಳಿ. ಔಟ್ಫಿಟ್ ಆಮೇಲೆ ತೋರಿಸ್ತೇನೆ ನನಗೆ. ಸೊ ಲೆಟ್ಸ್ ಗೋ ಗೈಸ್. ಅಷ್ಟೇ ಗೈಸ್, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ನಾವು ಮಾಡ್ತೀವಿ ಮಾಡತ್ತಾರಂತ ವೇಟಿಂಗ್ ಜೊತೆಗೆ ವೇಟ್ ಮಾಡ್ತೀನಿ. ಎಷ್ಟು ವೇಟ್ ಮಾಡತ್ತಾರ ಅವನು ಸಾಕತ್ತಂದು ನಮಗೆ ಅದು ಆ್ಯಕ್ಚುಲಿ ನಂಗೆ ಈಗ ಪೇಷನ್ಸ್ ಸ್ವಲ್ಪ ಜಾಸ್ತಿ ಆಗೈತಿ. ಪೇಷನ್ಸ್ಗೆ ವೇಟ್ ಮಾಡತ್ತೀನಿ ಅಷ್ಟೇ ಗೈಸ್. ಅವ್ರು ಬಂದಮೇಲೆ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ಕೆಫೆ ಅಂತ ಮಸ್ತ್ ಐತಿ, ಆಮೇಲೆ ತೋರಿಸ್ತೀನಿ ಕೆಫೆ ಅಂತ ಐತಿ ಅಂತೇಳಿ. ನಾನು ಇನ್ನೊಂದು ಜನ ಹೇಳಬೇಕು, ಕಟ್ ಮಾಡಿ ಮಾತಾಡ್ತೀನಿ. ನನ್ನ ವಯಸ್ಸನ್ನ ಇಗ್ನೋರ್ ಮಾಡಿ, ನನ್ನ ವಯಸ್ಸನ್ನ ಮೇಲೆ ಫೋಕಸ್ ಮಾಡಿ ಅಷ್ಟೇ ಗೈಸ್. ಅಷ್ಟೊತ್ತಾಗ ನಾನು ಮಾಡಕ್ಕಂತ ಇನ್ನೂ ಬರೋಕತ್ತಿಲ್ಲ. ನಂಗೆ ಸಾಕಾಯ್ತು ಕಾದು ಒಂದು 15 ನಿಮಿಷ ಅಂತ ಬಂದೆ. ನಾನು ಬಂದ 15 ನಿಮಿಷ ಆಯ್ತು, ಅದು ಇನ್ನೂ ಬರೋದಿಲ್ಲ. ಇನ್ನೂ 1 ಕಿಲೋಮೀಟ್ರ್ ಆಯ್ತಂತೆ. ವೇಟಿಂಗ್ ಫಾರ್ ದ್ಯಾಮ್ ಓನ್ಲಿ ಅಷ್ಟೇ ಗೈಸ್. ಆ್ಯಕ್ಚುಲಿ ಕೆಫೆ ಮಸ್ತ್ ಐತಂತೆ, ಇಲ್ಲಿ ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ. ಆಕೆಗೆ ತಡ್ಕೊಳಕ್ಕಾಗತ್ತ, ತಿನ್ಬೇಕು ಈಗ ಆಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಮಗೆಲ್ಲ ಹೇಳ್ಕೊಡ್ಬೇಡ ಅದನ್ನ ಅಲ್ಲಕ್ಕ. ಹ್ಯಾಪಿ ಹೇಳಕ್ಕ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಯ್ಯ ಅಯ್ಯ ಅಯ್ಯ, ಕಟ್ ಮಾಡಿ ಹ್ಯಾಪಿ ಬರ್ಡೇ ಟು ಯು. ಅದಕ್ಕದು ಔಟ್ ಆಫ್ ಸ್ಟಾಕ್ ಆಗಿಲ್ಲ. ಇದಕ್ಕೆ ಜಾತಿ ಬರ್ತೀವಿ ಅಕ್ಕ. ಏನಂತ ಇದು ನಮಗೂ ಇಷ್ಟ ಆಗಂಗಿಲ್ಲ, ಸಂಜೆ ತಕ್ಕಗೂ ಇಷ್ಟ ಆಗಂಗಿಲ್ಲ. ಇದು ಏನೇನೋ ಮಾಡಿ ತಿಂದ್ವಿ. ಅದು ಆ್ಯಕ್ಚುಲಿ ಚಾಕ್ಲೇಟ್ ಹೇಳಿದ್ದು, ಚಾಕ್ಲೇಟ್ ಇರಾಕಿಲ್ಲ ಇಲ್ಲೇ, ಅದಕ್ಕೆ ತಿರಾಮಿಸು ಕೊಟ್ಟರೋದ ಹೆಂಗೆ ಮಾಡಿ ತಿಂದ್ವಿ. ಆದರೆ ಇದು ಏನು ಮಾಡ್ರೂ ನಮಗೆ ಹೋಗಾಕತ್ತಿಲ್ಲ. ಲಕ್ಷ್ಮಿ ಅಕ್ಕ ಎದಕ್ಕೆ ಕರ್ಕೊಂಬಂದೆ ನಾವ ಇವ್ರನ್ನಿಲ್ಲಿ, ಎದಕ್ಕೆ ನಾನು ಸಜೆಸ್ಟ್ ಮಾಡೀನಿ ಇಲ್ಲಿ ಇವರಿಗೆ ಅಲ್ಲ ಅಕ್ಕ. ನೋಡ್ರಿ ಬಿರಿಯಾನಿ ಥರ. ಅಷ್ಟೇ ನೋಡ್ರಿ ಬಿರಿಯಾನಿ ತಿನ್ನೋಕೆ ಮುಗೀತು. ಅಷ್ಟೇ ಮಾಡಿ ನಾವು ಫೋಟೋ ತಗೊಂಡು ಮುಗೀತು. ನೋಡ್ರಿ ಬಿರಿಯಾನಿ ತಿನ್ನೋಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಿಲ್ಲ ತಡೀರಿ ಕೆಫೆದವ್ರಿಗೆ. ತಿನ್ನಕ್ಕೆ ಬಂದಿಲ್ಲ ರೀ, ಬರೀ ಫೋಟೋಸಕ್ಕೆ ಬಂದಾರ ಅಂತ ತಿಂದಿವಲ್ಲ. ಮತ್ತೆ ನಾವು ಏನು ತಿಂದಿವಿ, ಒಂದು 4 ಪ್ಲೇಟ್ ತಿನ್ಲಲ್ಲ ಅಷ್ಟೇ. ನಿಮ್ಮ ಕೆಪಾಸಿಟಿ ಇರ್ತಿರಲ್ಲ. ಚಿಕನ್ ಕೂಡ ಬಿರಿಯಾನಿ ಕೂಡ ತಿಂತೇವೆ. ಬರ್ರೆ ಚಪಾತಿ ರೊಟ್ಟಿ. ನೆಕ್ಸ್ಟ್ ಟೈಮ್ ಕೆಫೆಗೆ ಹೋಗೋಣ, ನಮ್ಮ ಬನ್ನಿ. ಕೆಫೆಗೆ ಹೋಗೋದು ಅಲ್ಲಿ ಚಿಕನ್ ಅಲಿಪುರ ಸ್ಟ್ರೀಟಿಗೆ ಹೋಗೋಣ ಅಂತ ಗೊತ್ತಾಗ ನಾನು ಮನಸ್ಗೆ ಹೋಗ್ಬಂತ ಹೇಳಿದ್ನ ಅಂತ. ಎಲ್ಲೇ ಅಲಿಪುರ ಸ್ಟ್ರೀಟ್ ಎಲ್ಲೈತದ? BTM ಲೇಔಟ್. ಏನು ಚಂದ, ಏನು ಮಸ್ತ್ ಕಾಣತ್ರಿ ಗೊತ್ತಾ ಇಬ್ರು? ಏನು ಮಸ್ತ್ ಕಾಣತ್ರಿ ಗೊತ್ತ? ಒಂದು ಸಾಂಗ್ ಹಾಕ್ತೀನಿ ರೀ, ಸ್ಲೋಮೋ ಮಾಡಿ ಮಸ್ತ್. ಮತ್ತೆ ತಿಂದಿಲ್ಲ ಏನ ಅಕ್ಕ ಪಾಪ ಅಕ್ಕ ತಿಂದಲ್ಲ ಅಷ್ಟೇ ಗೈಸ್. ಮುಗೀತಿ ಮತ್ತಲ್ಲಿ ನೆಕ್ಸ್ಟ್ ಏನು ನೋಡತ್ತಿ? ಎಲ್ಲಿ ಹೋಗೋದು ನೆಕ್ಸ್ಟ್? ಹೋಗೋಣ ಅಡ್ಡಾಡ್ಕೊಂಡು ಹಂಗೆ ನಾನು ಎತ್ಕೊಂತ ಹಿಂದೆ ಮುಂದೆ 2 3 4 ಬಸ್ ನಿಂತಾವ ನೋಡಲ್ಲ. 1 2 3 ಬಸ್
ಇವೆಲ್ಲ ಜೀತ್ರಿನ ಅದಾವಕ್ಕ, ಎಲ್ಲ ನಿಮ್ಮ ಬಸ್. ನಾ ಎಲ್ಲಿ ಅವ್ರು ನಮ್ಮ ಕಡೆಯಾರ ಅದಕ್ಕಾಗಿ ಮಾತಾಡ್ಸಿರೋರು. ಎಲ್ಲಿಗೆ ಹೋಗ್ಬೇಕು ಅಕ್ಕ? ಪಕ್ಕ ಹಿಂಗೆ ಹೋಗಿ ಸ್ಟ್ರೇಟ್ ಹೋಗಿ ಮತ್ತೆ ಹಿಂಗೆ ಹೋಗ್ಬೇಕು. ನಾ ನಂಗೆ ಚರ್ಚ್ ಸ್ಟ್ರೀಟ್ ಬರ್ತೈತೆ. ಅಲ್ಲಿ ರಾಕೇಶ್ ಸಿಗ್ಬೇಕು ನಂಗೆ ಫೋಟೋ ತಗೋ. ಫ್ರೀ ಆಫ್ ಕಾಸ್ಟ್ನೇ ಫೋಟೋಸ್ ಸಿಗ್ತವೆ. ಆಯ್ತು ಇಬ್ರು ಕಾಣತೀರಿ ಎಷ್ಟು ಚಂದ ಕಾಣತೀರಿ ಗೊತ್ತಾ ನೀವು? ನಿಜ. ಇಷ್ಟು ಹೇಳು ಇಷ್ಟು ಬೇಡ. ಫುಲ್ ಕಾನ್ಫಿಡೆನ್ಸ್ ಐತಿ ಅಕ್ಕ, ನಾನು ಚಂದ ಕಾಣತೀನಿ ಅಂತ. ಫುಲ್ ಆ್ಯಕ್ಚುಲಿ ನಿಂತು ಕ್ಲಿಯರ್ ಸ್ಕಿನ್ ಆಗಿತ್ತು ಹಂಗೆ. ಆಕೆ ಏನು ಯೂಸ್ ಮಾಡಿಲ್ಲ, ಅದಕ್ಕೆ ನಾವೆಲ್ಲ ಯೂಸ್ ಮಾಡಿ ಕೆಲ್ಸ್ಕೊಂಡ್ಬಿಟ್ಟೆ. ಮತ್ತು ಹಾರ್ಮೋನ್ಸ್ ಬರೀ ಹಾರ್ಮೋನ್ಸ್ ಹೋಗ್ಕೊಳ್ಳೇವ, ಜೀನ್ಸ್ ಹಾರ್ಮೋನ್ಸ್ ಇದು ಬಿಟ್ಟರೆ ಏನೋ ಗೊತ್ತಿತ್ತು. ಇಲ್ಲ ಇಲ್ಲಿ ಸ್ವಲ್ಪ ಇದೇನು ಹೇಳ, ಇದನ್ನು ಹಾರ್ಮೋನ್. ಅಯ್ಯೋ ಮತ್ತೆ UV ರೇಸ್, ಬಿಸಿಲು ಯಾಕಂದ್ರೆ ಹಿಂಗೆ ಬಂದಾಗ ಭಾಳ ಇತ್ತು ಕಡಿಮೆ, ಫುಲ್ ಕಡಿಮೆ. ರೂಮ್ನಾಗ ಲಾಕ್ ಹಾಕೊಂಡಾಗ ಏನು ಮಾಡ್ತಿ? ರೂಮ್ನಾಗ ಲಾಕ್ ಹಾಕೊಂಡು ಏನು ಮಾಡ್ತಿ? ಸಿರೀಸ್ ನೋಡೋದು ಮಕ್ಕೋದು, ಸಿರೀಸ್ ನೋಡೋದು ಮಲ್ಕೊಳ್ಳೋದು ತಿನ್ನೋದು, ಸಿರೀಸ್ ನೋಡೋದು ಮಕ್ಕೋದು ಅಷ್ಟೇ. ಇನ್ನೊಂದು ಸ್ವಲ್ಪ ದಿನದಾಗ ಇನ್ನ 2-3 ತಿಂಗಳದಾಗ ಅಕ್ಕ ಕೆಲಸ ಹಿಡಿತಾಳು. ಒಟ್ಟ 3 ಜನ 3 ಜನ ತಿರುಗಾಡಿದ ಯಾವ್ದೋ ಟ್ರೈ ಮಾಡಿದ್ನವ ನಾನು. ಯಾವ್ದು ಬಿರಿಯಾನಿ ಝೋನ್ ಅಂತ ಚೂರು ಚಲೋ. ಬಿರಿಯಾನಿ ಝೋನ್ ಇನ್ನೊಂದು ಯಾರು ಹೇಳಿದ್ರು ನನಗೆ, ಇನ್ನೊಂದೆರಡು ಅದು ಚಲೋ ಇದೆ. ನಂಗೆ ಒಂಚೂರು ಇಷ್ಟ ಆಗಿಲ್ಲ ಅದು. ನಿಂದು ಫಸ್ಟ್ ಸ್ಯಾಲ್ರಿ ಬಂದ್ಮೇಲೆ ಎಂಪೈರಿಗೆ ಹೋಗೋಣ. ಇದ ಮಾತ ಲಾಗ್ ಸಾಕ್ಷಿ ಐತಿ. ಫಸ್ಟ್ ಸ್ಯಾಲ್ರಿ ಒಂದು 10 ಆಟ ಬರ್ತೈತೆ, ಅದು ದೇವ್ರು ಕೊಟ್ಟು ನೆಕ್ಸ್ಟ್ ಸ್ಯಾಲ್ರಿ. ಅಲ್ಲ ಅಂದ್ರೆ ಇನ್ನೂ 2 ತಿಂಗ್ಳು ವೇಟ್ ಮಾಡ್ಬೇಕೇನು ನಾವು? 2 ತಿಂಗಳು ನೆಕ್ಸ್ಟ್ ಅಕ್ಕನ ಬರ್ತಾಡ. ಇನ್ನೂ ಒಂದು ತಿಂಗಳಿಗೆ ಅಂತ ಬರ್ತಾಡೆ. ನಂಗೊಂದು ಫೀಲ್ ಆಗತ್ತೈತಿ. ಏನು ಫೀಲ್ ಆಗತೈತಿ? ಅಲ್ಲ ಇಷ್ಟು ಡಿಗ್ರಿ ಹೋಗ್ರಿ ಒಂದು ಬಸ್ ಹೋಗ್ರಿ. ಇಲ್ಲಿ ಬಿಡು, ಅಲ್ಲೇ ಇತ್ಲೋ ಬರ್ತೈತಿ ನಡಿ. ಅಲ್ಲೇ ಹಾಂ खत्म. बाय बाय, टाटा, गुड बाय, गया.